ಬರೀ ಗಾಡಿ ಕಳಿಸೋದು 99% ಇಲ್ಲ. ನಿಮ್ಮ ವ್ಯೂವರ್ಸ್ ಕಡೆಯಿಂದ 420 ಕೊಡ್ತೀನಿ ಫೈನಲ್, 175 ಫೈನಲ್ ಮಾಡ್ಕೊಡ್ತೀನಿ, 360 ಕೊಡ್ತೀನಿ, 680 ಕೊಡ್ತೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 4 ಲಕ್ಷ ಕೊಡ್ತೀನಿ, 370 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಒಂದು 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್. BM ರೋಡ್, ಹಾಸನ, ತಣ್ಣೀರ್ಹಳ್ಳ, ಮಾರುತಿ ಶೋರೂಮ್ ಪಕ್ಕ. ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡ್ತಾ ಇರ್ಬೋದು, ನಾವಿವತ್ತು ಕರ್ನಾಟಕ ಕಾರ್ಸಲ್ಲಿ ಇದ್ದೀವಿ. ಇದು ಬಂದು ಲೊಕೇಟ್ ಆಗಿರೋದು ಹಾಸನಲ್ಲಿ. ಇವತ್ತು ಇಲ್ಲಿರೋ ಎಲ್ಲ ಕಾರ್ಗಳ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ನಮ್ಮ ಜೊತೆ ನಮ್ಮ ಇಮ್ತಿಯಾಜ್ ಬೈ ಇದ್ದಾರೆ. ನಮಸ್ಕಾರ ಬೈ. ನಮಸ್ಕಾರ. ಆರಾಮಾ? ಆರಾಮ ಬೈ. ಇವತ್ತು ನಮ್ಮ ವ್ಯೂವರ್ಸ್ಗೆ ಯಾವ ರೇಂಜಿಂದ ನೀವು ಗಾಡಿಗಳನ್ನ ತೋರಿಸ್ತಿದ್ದೀರಾ? 1 ಲಕ್ಷದಿಂದ 20 ಲಕ್ಷ ತನಕ ನಮ್ಮ ಹತ್ರ ಸಿಗುತ್ತೆ. 1 ಲಕ್ಷದಿಂದ 20 ಲಕ್ಷದವರೆಗೂ ನಿಮ್ಮ ಹತ್ರ ಸಿಗುತ್ತೆ. ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಎಲ್ಲ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆಯಾ? ಫಾರ್ಚೂನ್, HDFC ಎಲ್ಲ ಇರುತ್ತೆ. ಹೌದಾ ಬೈ? ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸ್ತಾ ಇದ್ದೀರಾ ಒಂದು ಅಂದಾಜಲ್ಲಿ? ಸುಮಾರು 40 ಗಾಡಿಗಳನ್ನ ನೀವು ನಮ್ಮ ವ್ಯೂವರ್ಸ್ಗೆ ತೋರಿಸ್ತಾ ಇದ್ದೀರಾ. ಸರಿ, ಶುರು ಮಾಡೋಣ. ಎಲ್ಲಿಂದ ಶುರು ಮಾಡ್ತೀರಾ ಬೈ ಇವತ್ತು? ಮೊದಲನೇ ಗೋಡ ನೋಡ್ತಾ ಇರ್ಬೋದು. ನಮ್ಮ ಮುಂದೆ ಒಂದು ಮಹೇಂದ್ರ XUV ಇದೆ, ಮೊದಲನೇ ಗಾಡಿ, K05 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 2012 ಸೆಕೆಂಡ್ ಓನರು. ಓಕೆ. 5,80,000 ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಆಗಿರುತ್ತೆ? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಬ್ಲೂ ಕಲರ್ ಮಾರುತಿ ಸುಜುಕಿ ಬಲಾನೋ ಇದೆ, K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2017 ಮಾಡಲು. ಓಕೆ. ಎಷ್ಟನೇ ಓನರ್ ಗಾಡಿ ಬೈ ಇದು? ಸಿಂಗಲ್ ಓನರ್. ಯಾವ ವೇರಿಯಂಟು? ಟಾಪ್ ಎಂಡ್ ಆಗಿರುತ್ತೆ ಗಾಡಿ. ನೋಡ್ತಾ ಇರ್ಬೋದು, ಕಂಪ್ನಿ ಫಿಟೆಡ್ ಬೈ ಅದು ಮ್ಯಾಗ್ವಿಲ್? ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಇರುತ್ತೆ. 4 ಟೈರ್ ಕೂಡ ಫ್ರೆಶ್ ಇರುತ್ತೆ. ನೋಡ್ತಾ ಇರ್ಬೋದು, ಕ್ಲಾಸ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಬೈ ಇದು? ಸಿಂಗಲ್ ಓನರ್. ಏನ್ ಪ್ರೈಸ್ನ ಕೊಟ್ ಮಾಡ್ತಾ ಇದ್ದೀರಾ? 6,50,000 ಪ್ರೈಸ್ನ ಕೊಟ್ ಮಾಡ್ತಾ ಇದ್ದೀರಾ. ನೆಗೋಷಿಯೇಟ್ ಆಗುತ್ತೆ ಅಥವಾ ಇವೆಲ್ಲ ಫಿಕ್ಸ್ಡ್ ರೇಟ್? ಹೆಚ್ಚು ಕಡಿಮೆ ಆಗುತ್ತೆ ಬೈ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ರೆಡ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 13 ಸೆಕೆಂಡ್ ಓನರು, VXI ಪೆಟ್ರೋಲ್ ಗಾಡಿ ಆಗಿರುತ್ತೆ. 4 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿನ 4 ಲಕ್ಷ ಹೇಳ್ತಾ ಇದ್ದೀರಾ. ಲೋನ್ ಆಗುತ್ತೆ ಈ ಗಾಡಿಗೆ? ಆಗುತ್ತಣ್ಣ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ತುಂಬಾ ಕ್ಲಾಸ್ ಆಗಿ ಇದೆ ಅಂತ ಹೇಳ್ಬೋದು. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂದ್ರೆ ಸರ್? ಸೆಕೆಂಡ್ ಓನರ್ ಗಾಡಿ ಆಗಿರ್ತಾರೆ. ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. 2011 ಡೀಸೆಲ್ ವೇರಿಯಂಟ್ ಇದು. 2011 ಮಾಡಲು ಡೀಸೆಲ್ ವೇರಿಯಂಟ್. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು, ಕ್ಲಾಸ್ ಕಂಡೀಷನ್ ಆಗಿದೆ. ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ? ಇಲ್ಲ. ಓಕೆ ಬೈ. ಇದು ಏನು ಪ್ರೈಸ್ನ ಕೊಟ್ ಮಾಡ್ತಾ ಇದ್ದೀರಾ? 370. 3,70,000 ನೋಡ್ತಾ ಇರ್ಬೋದು. 3,70,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಆಗಿರುತ್ತೆ ಬೈ? ಸೆಕೆಂಡ್ ಓನರು. 2011 ಮಾಡಲು, ವೈಟ್ ಕಲರು. ಬಾಡಿ ಲೈನ್ ಕೂಡ ತುಂಬ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ. ರೀಪೇಂಟ್ ಏನೂ ಆಗಿಲ್ಲ, ಒಳ್ಳೆ ಶೋರೂಮ್ ಕಂಡೀಷನ್ ಗಾಡಿ ಅಂತಲೇ ಹೇಳ್ಬೋದು. ಕಂಪ್ನಿಯಿಂದ ಏನು ಕಲರ್ ಕೊಟ್ಟಿರೋ ಅದೇ ಕಲರಲ್ಲಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಎಷ್ಟನೇ ಓನರ್ ಗಾಡಿ ಸರ್? ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಮತ್ತೊಂದು ಸಿಲ್ವರ್ ಕಲರು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಇದು 14 ಸೆಕೆಂಡ್ ಓನರು, 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. K04 ರಿಜಿಸ್ಟರ್ಡ್ ವೆಹಿಕಲ್. ಯಾವ ವರ್ಷನು ಬೈ ಇದು? VXI ಪೆಟ್ರೋಲ್ ಗಾಡಿ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು, 60 to 65% ಟೈರ್ ಕಂಡೀಷನ್ ಇದೆ. ಗಾಡಿ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತಲೇ ಹೇಳ್ಬೋದು ಕಸ್ಟಮರು. ಏನು ಪ್ರೈಸ್ನ ಕೊಟ್ ಮಾಡ್ತಾ ಇದ್ದೀರಾ ಬೈ ಇದು? 4.5 ಅಣ್ಣ. ನಿಮ್ಮ ವ್ಯೂವರ್ಸ್ಗೆ ಬಂದರೆ 4 ಲಕ್ಷ ಕೊಡ್ತೀನಿ. 4.5 ಲಕ್ಷ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ ನೀವು 4 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು, 50,000 ಫ್ಲಾಟ್ ಟು ಫ್ಲಾಟ್ ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಮ್ಯಾನ್ಯುವಲ್ ಟೈರಿಂಗ್ಸ್ ಇರುತ್ತೆ ಸೀಟಿಂಗ್ಸಲ್ಲಿ. ಅದು ಬಿಟ್ಟರೆ ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಸಿಸ್ಟಮ್ ಕೂಡ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿದರೆ. ಆಲ್ಮೋಸ್ಟ್ ನಿಮಗೆ ಇದರಲ್ಲಿ ಬೇಸಿಕ್ ಫೀಚರ್ಸ್ ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನೆಕ್ಸ್ಟ್ ಮಿರರ್ ಇಂಡಿಕೇಟರ್ಸ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ನೋಡ್ತಾ ಇರ್ಬೋದು, 7 ಸೀಟರು XUV ಸೆಗ್ಮೆಂಟ್ನ ಮಾರುತಿ ಸುಜುಕಿಯ ಒಂದು ಎರ್ಟಿಗಾ ಇದೆ, K03 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 15 ಸೆಕೆಂಡ್ ಓನರು, 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ZDI ಟಾಪ್ ಎಂಡ್ ಇದು. ZDI ಟಾಪ್ ಎಂಡ್ ಆಗಿರುತ್ತೆ ಗಾಡಿ. ನೋಡ್ತಾ ಇರ್ಬೋದು, ಮ್ಯಾಗ್ವಿಲ್ ಸಮೇತ ನಿಮಗೆ ಕಂಪ್ನಿ ಫಿಟೆಡ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಇದರಲ್ಲೂ ಕೂಡ ಎಲ್ಲ ರೀತಿಯಾದಂಥ ಬೇಸಿಕ್ ಫೀಚರ್ಸ್ ವಿತ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದರಲ್ಲಿ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ನಿಮ್ಗೆ ಬರುತ್ತೆ, ಎಕ್ಸ್ಟ್ರಾ ಫೀಚರ್ಸ್. ಏನು ಪ್ರೈಸ್ನ ಕೋಟ್ ಮಾಡ್ತಾ ಇದ್ದೀರಾ? 7.30 ಹೇಳ್ತಾ ಇದ್ದೀನಿ. ನಿಮ್ಮ ವರ್ಷಕ್ಕೆ ಬಂದರೆ 6.80 ಕೊಡ್ತೀನಿ. 7,30,000 ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. 6,80,000 ಫೈನಲ್ ಟು ಫೈನಲ್, ಅಂದರೆ ಫ್ಲಾಟ್ 50,000 ಡಿಸ್ಕೌಂಟ್ ಮಾಡಿ 6,80,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಲೋನ್ ಎಷ್ಟು ಗಂಟೆ ಆಗ್ಬೋದು ಸರ್? ಪ್ರೊಫೈಲ್ ಚೆನ್ನಾಗಿದ್ರೆ 4 ಲಕ್ಷ ಮಾಡಿಸ್ಕೊಡ್ತೀನಿ. 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? ನೋಡಿದ್ರೆ 4 ಲಕ್ಷ ಲೋನೇ ಮಾಡಿಸ್ಕೊಡ್ತಾರೆ. ಮತ್ತೆ ಇಲ್ಲೊಂದು ಮುಂದೆ ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 2015 ಸಿಂಗಲ್ ಓನರ್ VDI ಇದು. VDI ಡೀಸೆಲ್ ಗಾಡಿ. ಓಕೆ. ಸಿಂಗಲ್ ಓನರ್. ಓಕೆ. ಇದು ಏನು ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 6.5.
6 ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಟೈರ್ ಕಂಡೀಷನ್ ಕೂಡ ನೋಡಬಹುದು. ಬಂದ್ರೆ 6 ಲಕ್ಷ ಕೊಡ್ತೀನಿ ನಾನು. ಇದು 50,000 ಫ್ಲಾಟ್ ಡಿಸ್ಕೌಂಟ್ ನೋಡ್ತಾ ಇರಬಹುದು. 6 ಲಕ್ಷಕ್ಕೆ ನಿಮ್ಗೊಂದು ಮಾರುತಿ ಸುಜುಕಿ ಎರ್ಟಿಗಾನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಬೈ ಇದು? 15 ಸಿಂಗಲ್ ಓನರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ನಿಮಗೆ ಆ ಸ್ಟಿಕ್ಕರ್ದು ಡಿಮ್ ಆಗಿರೋದೊಂದು ಬಿಟ್ಟರೆ ಬಾಡಿ ಲೈನ್ ಒರಿಜಿನಲ್ ಪೇಂಟ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಮದೇ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ವೈಲಿ ಡಿಮ್ಯಾಂಡೆಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 11 ಮಾಡಲು ಸೆಕೆಂಡ್ ಓನರು. ಓಕೆ 370 ಕೊಡ್ತೀನಿ, 360 ಕೊಡ್ತೀನಿ ಫೈನಲ್. 370 ಕೋಟಿಂಗ್ ಪ್ರೈಸ್ ಆಯಿತು. 10,000 ಡಿಸ್ಕೌಂಟ್ ಮಾಡಿ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 2011 ಮಾಡಲು ಸಿಂಗಲ್ ಓನರ್ ಗಾಡಿ ಅಲ್ವಾ ಬೈ? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು. ಯಾವ ವರ್ಷನ ಬೈ ಇದು? VDI ಡೀಸೆಲ್ ಗಾಡಿ ಆಗಿರುತ್ತೆ. ಒಂದು ಒಳ್ಳೆ ಮೈಲೇಜ್ ಕೊಡುತ್ತೆ ಅಲ್ವಾ ಬೈ? 20 ಪ್ಲಸ್ ಮೈಲೇಜ್ ಕೊಡುತ್ತೆ. VDI ಸ್ವಿಫ್ಟ್ ಆಗಿರೋದ್ರಿಂದ 20 ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಕೂಡ 70 to 75% ಟೈರ್ ಕಂಡೀಷನ್ ಇದೆ. ಗಾಡಿ ಕೂಡ ನೀಟಾಗಿ ಮಿಂಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ರಿಡ್ಸ್ 14 ಮಾಡಲು ಸೆಕೆಂಡ್ ಓನರು. ಓಕೆ ಕಂಪ್ನಿ ಅಲೋ ವೀಲ್ಸ್ ಇದೆ. ಓಕೆ VDI ಇದು ಡೀಸೆಲ್ ಗಾಡಿ ಆಗಿರುತ್ತೆ. ವೈಟ್ ಕಲರ್ ಡೀಸೆಲ್ ಗಾಡಿ ವಿತ್ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಏನು ಪ್ರೈಸ್ ಇದೆ? ಓಕೆ ಬೈ. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? 4,20,000 ಪ್ರೈಸ್ನ ಕೋಟ್ ಮಾಡ್ತಿದ್ದಾರೆ. ಕೆಳಗಡೆ ಕೊಟ್ಟಿರೋ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನೆಗೋಷಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡಿಕೊಡ್ತಾರೆ. ಈ ಗಾಡಿ ಮೇಲೂ ನಿಮಗೆ ಲೋನ್ ಆಗುತ್ತೆ. ನೋಡ್ತಿರ್ಬೋದು ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇದೆ. ಟೈರ್ 4 ಕೂಡ ಫ್ರೆಶ್. 2 ಲಕ್ಷ ಲೋನ್ ಆಗುತ್ತೆ. ಈ 2 ಲಕ್ಷ ಲೋನೇ ಆಗುತ್ತಾ? 4,20,000 ಕೋಟಿಂಗ್ ಆಗಿರುತ್ತೆ. ಅದರಲ್ಲಿ 2 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮಾರುತಿ ಸುಜುಕಿ ರಿಡ್ಸು 4 ಟೈರ್ ಕೂಡ ಫ್ರೆಶ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ಸ್ಯಾಂಟ್ರೋ ಇದೆ. ಓಕೆ ಹ್ಯುಂಡೈ ಸ್ಯಾಂಟ್ರೋ K46 ಅಕ್ಲೇಶ್ಪುರ ರಿಜಿಸ್ಟ್ರೇಷನ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2013 ಸಿಂಗಲ್ ಓನರ್. 2013 ಮಾಡಲ್ ಸಿಂಗಲ್ ಓನರ್. ಓಕೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ ನಿಮಗೆ 180 ಲೋನೇ ಮಾಡಿಸ್ಕೊಡ್ತೀನಿ. 1,80,000 ಲೋನ್ ಆಗುತ್ತೆ. ಸ್ಯಾಂಟ್ರೋಗೂ ಲೋನ್ ಆಗುತ್ತೆ. ಓಕೆ ಓಕೆ ಏನು ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದೀರಾ ಬೈ? ಅಣ್ಣ 2.5 ನಿಮ್ಮ ವರ್ಷಕ್ಕೆ 2 ಲಕ್ಷ ಕೊಡ್ತೀನಿ ಫೈನಲ್. 2 ಲಕ್ಷ ಗಾಡಿ ಪ್ರೈಸ್ನ ಕೊಟ್ಟು ಮಾಡಿ ಅದರಲ್ಲಿ 180 ಲೋನೇ ಮಾಡಿಸ್ಕೊಡ್ತೀರಾ? ನೋಡೋದ್ರಲ್ಲ ನೋಡ್ತಾ ಇರ್ಬೋದು. ಒಂದು ಸ್ಯಾಂಟ್ರೋ ಇದೆ 2013 ಮಾಡಲು ಸಿಂಗಲ್ ಓನರ್ ಗಾಡಿ, 100 ಗಾಡಿ ಅಂತಲೇ ಹೇಳ್ಬೋದು. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮಂದೆ ಒಂದು ಮಾರುತಿ ಸುಜುಕಿ ರಿಡ್ಸ್ ಇದೆ, ಗ್ರೇ ಕಲರ್. ಇದು ಸೆಕೆಂಡ್ ಓನರ್. ಓಕೆ 480 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 80,000 ಡಿಸ್ಕೌಂಟು. ನೋಡ್ತಾ ಇರ್ಬೋದು 4 ಲಕ್ಷಕ್ಕೆ ಮಾರುತಿ ಸುಜುಕಿ ರಿಡ್ಸ್ನ ಕೊಡ್ತಾ ಇದ್ದಾರೆ ಸರ್. ಎಷ್ಟನೇ ಓನರ್ ಗಾಡಿ ಅಂದ್ರಿ ಸರ್ ಇದು? ಸೆಕೆಂಡ್ ಓನರ್. ಯಾವ ವರ್ಷನ ಸರ್ ಗಾಡಿ? ZDI ಪೆಟ್ರೋಲ್ ಬರುತ್ತಾ? ಡೀಸೆಲ್ ZDI ಫುಲ್ ಟಾಪ್ ಆ್ಯಂಡ್ ಡೀಸೆಲ್ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಿರ್ಬೋದು ಗಾಡಿ ಕೂಡ ನೀಟಾಗಿ ಮಿಂಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಎಲ್ಲಿ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ, ಸಣ್ಣ ಪುಟ್ಟ ಡೆಂಟ್ಸ್ ಕೂಡ ಇಲ್ಲ ಗಾಡಿಯಲ್ಲಿ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಓಲ್ಡ್ ಶೇಪ್ i20 ಇದೆ, K03 ರಿಜಿಸ್ಟರ್ಡ್ ವೆಹಿಕಲ್. ಇದು ಯಾವ ವೇರಿಯಂಟ್? 11 ಮಾಡಲು ಸೆಕೆಂಡ್ ಓನರ್. ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ಮಿಂಟ್ ಕಂಡೀಷನ್ ಇದೆ. 4 ಕೂಡ ಫ್ರೆಶ್ ಟೈರ್ಸ್ ಇದೆ. ಕಂಪ್ನಿ ಫಿಟೆಡ್ 25 ಹೇಳ್ತಾವ್ರೆ. ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 3 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. 3 ಲಕ್ಷಕ್ಕೆ ನಿಮಗೆ ಒಂದು ಹ್ಯುಂಡೈ i20ನ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? 2011 ಮಾಡಲು. ನೋಡ್ತಿರ್ಬೋದು ಕಂಪ್ನಿ ಫಿಟೆಡ್ ಅಲಾಯ್ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ABS AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಹಾಗೂ ಸ್ಟೇರಿಂಗ್ ಮೋಡ್ ಕಂಟ್ರೋಲ್, ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ. ಆಮೇಲೆ ನೆಕ್ಸ್ಟ್ ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಬರುತ್ತೆ. ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಬರುತ್ತೆ. ಸ್ಪೋರ್ಟ್ಸ್ ವರ್ಷನ್ ಆಗಿರೋದ್ರಿಂದ ನೋಡ್ತಿರ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನ ಬೀಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ರೆನಾಲ್ಟ್ ಡಸ್ಟರ್ ಇದೆ ನಮ್ಮ ಮುಂದೆ, ವೈಟ್ ಕಲರು, K53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಅಣ್ಣ 13 ಸೆಕೆಂಡ್ ಓನರು. 2013 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಗಾಡಿ. ಓಕೆ ನಿಮಗೆ ಇದಕ್ಕೆ 480 ಹೇಳ್ತಾ ಇದ್ದೀನಿ. 4,80,000 ಕೋಟಿಂಗ್ ಪ್ರೈಸ್. ನಿಮ್ಮ ವ್ಯೂವರ್ಸ್ ಕಡೆಯಿಂದ 420 ಕೊಡ್ತೀನಿ ಫೈನಲ್. 4,20,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇರುತ್ತೆ. ಯಾವ ವರ್ಷನ ಸರ್ ಇದು ಗಾಡಿ? ಟಾಪ್ ಎಂಡ್ 85 ಆಪ್ಷನಲ್ ಆಗಿರೋದ್ರಿಂದ 85 PS ಆಪ್ಷನಲ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಗಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಆಪ್ಷನಲ್ ಏನೇನಿದೆ ಸರ್ ಗಾಡಿಯಲ್ಲಿ? ಫುಲ್ ಟಾಪ್ ಎಂಡ್, ಸ್ಟೇರಿಂಗ್, ಏರ್ ಬ್ಯಾಗು, ಏರ್ ಬ್ಯಾಗ್ ಕೂಡ ಇದೆ. ಎಲ್ಲ ಇದೆ. ನೋಡ್ತಾ ಇರ್ಬೋದು ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ವೈಟ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ರೆನಾಲ್ಟ್ ಡಸ್ಟರ್. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಇದು ಗ್ರೇ ಕಲರ್. ಅದರ್ ಸ್ಟೇಟ್ ಅಣ್ಣ ಇದು ಮೈಗ್ರೇಟೆಡ್ ಗಾಡಿ. ಓಕೆ 17 ಮಾಡಲು. 2017 ಮಾಡಲ್. ಸಿಂಗಲ್ ಓನರ್ LX ಇದು. LX ಪೆಟ್ರೋಲ್ ಗಾಡಿ ಆಗಿರುತ್ತೆ. 4 ಹೇಳ್ತೇನೆ. 4 ಲಕ್ಷಕ್ಕೆ ನಂಬರ್ ಎಲ್ಲ ಮಾಡಿಸ್ಕೊಡ್ತೀನಿ. 4 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್ ನಿಮಗೆ ಸ್ವಿಫ್ಟ್ ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? 17 ಮಾಡಲ್. 2017 ಮಾಡಲ್. 2017 ಮಾಡಲ್ ಸ್ವಿಫ್ಟ್ ನ ಬರೀ 4 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್, ಅಂದ್ರೆ ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಇದು K ಟ್ರಾನ್ಸ್ಫರ್ ಮಾಡಿ ಬರೀ 4 ಲಕ್ಷ ಲೋಕಲ್ ಪಾಸಿಂಗ್ ಮಾಡಿಸ್ಕೊಡ್ತೀನಿ. ಹಾಸನ್ ಲೋಕಲ್ K13 ಪಾಸಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ನೀವು. 60 to 65% ಟೈರ್ ಕಂಡೀಷನ್ ಇದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು
ಇಟಿಯಾಸ್ ಟೊಯೋಟಾ ಇಟಿಯಾಸ್ ಇದೆ, ಒಂದು ರೇರೆಸ್ಟ್ ಗಾಡಿ ಅಂತ ಹೇಳ್ಬೋದು ಸೆಕೆಂಡ್ ಶೋರೂಮಲ್ಲಿ ಸಿಗೋದ್ರಲ್ಲಿ. K51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇಟಿಯಾಸ್ 2011 ಮಾಡಲು ಪೆಟ್ರೋಲ್ ವೇರಿಯಂಟ್ ಇದು, ಟಾಪ್ ಎಂಡ್ ವಿಡಿ ಅಂತ ಬರುತ್ತೆ. ವಿಡಿ, ಹಾಂ ಓಕೆ. ಇದು ನಿಮಗೆ 340 ಹೇಳ್ತಾನೆ, 320 ಕೊಡ್ತೀನಿ ಫೈನಲ್. 3,40,000 ಪ್ರೈಟಿಂಗ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಅದ್ರಲ್ಲಿ 3,20,000 ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಎಂಡ್. ಆಲ್ಮೋಸ್ಟ್ ನಿಮಗೆ ಅದೇ ಹೇಳ್ದಂಗೆ ಬೇಸಿಕ್ ಫೀಚರ್ಸ್ ABS AC ಪವರ್ ಸ್ಟೀರಿಂಗ್, ಟಾಪ್ ಎಂಡ್ ಇದು. ಏರ್ ಬ್ಯಾಗ್ ಕೂಡ ಬರುತ್ತಾ? ಟಾಪ್ ಎಂಡ್ ಏರ್ ಬ್ಯಾಗ್ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು. ಇಟಿಎಸ್ ಏನು ಮೈಲೇಜ್ ಕೊಡ್ಬೋದು ಇದು ಪೆಟ್ರೋಲ್? 17 ಕೊಡುತ್ತೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. 3,20,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ 2007 ಮಾಡಲು ಸೆಕೆಂಡ್ ಓನರ್ ವಿಡಿಐ ಡೀಸೆಲ್ ಗಾಡಿ ಆಗಿರುತ್ತೆ. ಓಕೆ, ಸಣ್ಣ ಪುಟ್ಟ ಟಚ್ ಅಪ್ ಐತೆ. ಓಕೆ, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಎರಡು 250 ಮಾಡ್ಕೊಡ್ತೀನಿ ಫೈನಲ್. 2,50,000ಗೆ ವಿತ್ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಕೂಡ ಇಂದ ನಿಮಗೆ ಗಾಡಿನ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್, ಟೈರ್ ಎಲ್ಲ ನೋಡ್ತಾ ಇರ್ಬೋದು. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಕ್ಯಾಪ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿರುತ್ತೆ ಅಂತ ಸರ್ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು. ಗಾಡಿನ ನಿಮಗೆ ಓವರ್ವ್ಯೂ ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇದೆ ಹಿಂದ್ಗಡೆ ಸಿಲ್ವರ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2017 ಮಾಡಲು ಸಿಂಗಲ್ ಓನರ್ VXI, ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ. ಓಕೆ, ಪೆಟ್ರೋಲ್ ಗಾಡಿಲಿ ಸಿಂಗಲ್ ಓನರ್ ಸಿಗದೆ, ಹೆಚ್ಚರಲ್ಲಿ ಸಿಂಗಲ್ ಓನರ್ ಸಿಲ್ವರ್ ಕಲರ್ ಗಾಡಿ ಇದೆ. ಓಕೆ, ನೆಕ್ಸ್ಟ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮ್ಯಾಗ್ವಿಲ್ ಲೋನ್ ಬರಲ್ಲ, ಇದು ಮ್ಯಾಗ್ವಿಲ್ ಲೋನ್ ಬರಲ್ಲ. ಇನ್ನೆಲ್ಲ ಫುಲ್ಲಿ ಟಾಪ್ ಎಂಡ್ ಅಂದ್ರೆ ಮಿಡಲ್ ವರ್ಷನ್ ಗಾಡಿ, VXI ಆಪ್ಷನಲ್ ಅಂತ ಬರುತ್ತೆ. ಓಕೆ, ನೋಡ್ತಾ ಇರಬಹುದು. ನಿಮಗೆ ಟೈರ್ ಕಂಡೀಷನ್ ಕೂಡ ಫ್ರೆಶ್ ಇದೆ. 4 ಕೂಡ ಎಬೋಸ್ 80% ಟೈರ್ ಕಂಡೀಷನ್ ಇದೆ. ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 6 ಲಕ್ಷ 6 ಲಕ್ಷ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯೂವರ್ಸ್ ಕಡೆ ಬಂದ್ರೆ 560 ಕೊಡ್ತೀನಿ. 5,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಈ ಲೋನ್ ಎಲ್ಲಿ ಗಂಟೆ ಮಾಡಿಸ್ಕೊಡ್ತೀರಾ ಸರ್ ಇದು? 4 ಲಕ್ಷ ಮಾಡಿಸ್ಕೊಡ್ತೀನಿ. 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? ಅಂದ್ರೆ ಬರೀ ನೀವು 1 ಲಕ್ಷ 1.5 ಲಕ್ಷ ಇಟ್ಕೊಬಂದ್ರೆ ನೀವು ಗಾಡಿ ತಗೊಂಡೋಗ್ಬೋದು. ನೋಡ್ತಾ ಇರಲ್ಲ, ಒಂದು ಸ್ವಿಫ್ಟ್ 1.5 ಲಕ್ಷ ಇಟ್ಕೊಬಂದ್ರೆ ಒಂದು ಚಿಕ್ಕ ಫ್ಯಾಮಿಲಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸಿವಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿದ್ರೆ ನಿಮಗೆ 750 ಇರಬೇಕು. 750 ಮಿನಿಮಮ್ ಸಿವಿಲ್ ನಿಮಗಿದ್ರೆ ನಿಮಗೆ ಈ ಗಾಡಿನ ಜಸ್ಟ್ 1.5 ಲಕ್ಷಕ್ಕೆ ನಿಮಗೆ ಗಾಡಿ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು. 2006 ಮಾಡಲು ಥರ್ಡ್ ಓನರ್ ಮಾರುತಿ ಸುಜುಕಿ ಆಲ್ಟೋ ಇದೆ. ಓಕೆ, 2006 ಮಾಡಲು ಥರ್ಡ್ ಓನರ್, ಮೈಲೇಜ್ ಗಾಡಿ ಆಲ್ಟೋ. ಮೈಲೇಜ್ ಗಾಡಿ 22+ ಬರುತ್ತೆ ಮೈಲೇಜ್. ನೋಡ್ತಾ ಇರ್ಬೋದು. ಒಂದು ಸಿಟಿಲಿ ಓಡಾಡಕ್ಕೆಲ್ಲ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಈ ಮಳೆ ಟೈಮಲ್ಲಂತೂ ಒಂದು ಬೈಕ್ ಬದಲು ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ನ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 145. 1,45,000 ಜಸ್ಟ್ ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಒಂದು ಬೈಕ್ ರೇಟಲ್ಲಿ ಒಂದು ಕಾರ್ನ ಕೊಡ್ತಾ ಇದ್ದಾರೆ. ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ, ಎಲ್ಲಿ ಕೂಡ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಗಾಡಿ 2006 ಮಾಡಲ್ ಆದ್ರೂ ಎಷ್ಟನೇ ಓನರ್ ಗಾಡಿ ಸರ್ ಇದು? ಥರ್ಡ್ ಓನರ್ ಆಗಿರುತ್ತೆ ಗಾಡಿ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಬೋ 50 to 60% ಟೈರ್ ಕಂಡೀಷನ್ ಇದೆ. ಗಾಡಿ ಬಾಡಿಯಲ್ಲಿ ಎಲ್ಲೂ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 1,45,000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಕೆಳಗಡೆ ಕೊಡೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ನೆಗೋಷಿಯೇಟ್ ಮಾಡಿ ಗಾಡಿನ ಕ್ಲೋಸ್ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಮಾರುತಿ ಸುಜುಕಿ ರಿಡ್ಜ್ ಇದೆ ನಮ್ಮ ಮುಂದೆ. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. ಇದು 2011 ಮಾಡಲು, ಸೆಕೆಂಡ್ ಓನರ್. ಓಕೆ, ಇದು 350 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಂಡು ಕಸ್ಟಮರ್ ವೆಹಿಕಲ್ ಇದು ಕಸ್ಟಮರ್ ವೆಹಿಕಲ್ ಆಗಿರುತ್ತೆ. 3,50,000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಸ್ಟ್ರೈಟ್ ಆಗಿ ಬಂದು ಕುತ್ಕೊಂಡು ಮಾತಾಡಿದ್ರೆ ಆದಷ್ಟು ನೆಗೋಷಿಯೇಟ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಮಾಡಲ್ ಅಂದ್ರೆ ಸರ್? 2011 ಮಾಡಲ್. ಎಷ್ಟನೇ ಓನರ್ ಗಾಡಿ ಸರ್? ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. 4 ಕೂಡ ನಿಮಗೆ ಎಬೋ 70% ಟೈರ್ ಕಂಡೀಷನ್ ಇದೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು i10 ಇದೆ. ಇದು 2007 ಮಾಡಲು ಥರ್ಡ್ ಓನರ್. ಓಕೆ, 195 ಹೇಳ್ತಾರೆ, 175 ಫೈನಲ್ ಮಾಡ್ಕೊಡ್ತೀನಿ. 175ಗೆ ನಿಮಗೆ ಇಲ್ಲಿ ಒಂದು i10 ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹ್ಯುಂಡೈ ಒಂದು ಸ್ಯಾಂಟ್ರೋ ಅಥವಾ ಆಲ್ಟೋಗೆ ಹೋಗ್ಬಿಟ್ಟು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಲುಕ್ ವೈಸು ಬಂತು, ಇಂಟೀರಿಯರ್ ವೈಸು. ಎಷ್ಟು 1 ಲಕ್ಷದ ಎಷ್ಟು ಕ್ಲೋಸ್ ಮಾಡ್ಕೊಡ್ತೀರಾ? 175. 1,75,000ಕ್ಕೆ ಒಂದು i10 ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಆಲ್ಟೋ 800 ಇದೆ. ಇದು 2014 ಮಾಡಲು, ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 80,000 ಜಿನಿಯನ್ ಮಾಡಿತ್ತೆ. ಓಕೆ, 275 ಹೇಳ್ತಾರೆ, 260 ಮಾಡ್ಕೊಡ್ತೀನಿ ಫೈನಲ್. 2,60,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೋಡ್ತಾ ಇರ್ಬೋದು. ಕಂಪ್ನಿ ಫಿಟ್ಟೆಡ್ ಕ್ಯಾಪ್ ಕೂಡ ಇದೆ, ವೀಲ್ ಕ್ಯಾಪು. ಆ್ಯಂಡ್ ಟೈರ್ ಕಂಡೀಷನ್ ಕೂಡ ಎಬೋ 80% ಇದೆ. ಗಾಡಿ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಓವರ್ ಲುಕ್ಕಲ್ಲಿ ಎಲ್ಲಿ ನಿಮಗೆ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಗಾಡಿ ಒಟ್ಟು ಒರಿಜಿನಲ್ ಪೇಂಟ್ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಟೊಯೋಟಾ ಇನೋವಾ ಇದೆ, 2013 ಮಾಡಲು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 13 ಮಾಡಲು, ಸೆಕೆಂಡ್ ಓನರು. ಓಕೆ, ನಂಬರ್ ಎಲ್ಲ ಮಾಡಿಸ್ಕೊಡ್ತೀನಿ. 7 ಲಕ್ಷಕ್ಕೆ ಮಾಡ್ತೀನಿ ಫೈನಲ್. ವಿತ್ ಕೆ ರಿಜಿಸ್ಟ್ರೇಷನ್ ನಿಮಗೆ 7 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ವರ್ಷನ್ ಬೈ ಗಾಡಿ? ಜಿ ವರ್ಷನ್ ಗಾಡಿ ಆಗಿರುತ್ತೆ. 2013
2013 ಮಾಡಲ್ ಆಗಿರುತ್ತೆ ಇದು ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ 7 ಲಕ್ಷಕ್ಕೆ ವಿತ್ ನಿಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಆದರೆ ಇದು ಲೋನ್ ಕೂಡ ಸಿಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬ್ರಿಜಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2017 ಮಾಡಲು ಸೆಕೆಂಡ್ ಓನರ್ ZDI. ಇದು ZDI ಪೆಟ್ರೋಲ್ ಬರುತ್ತಾ ಡೀಸೆಲ್ ಗಾಡಿ ಇರುತ್ತೆ. ಡೀಸೆಲ್ ರೇರೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ 2019 ಅಲ್ಲೇ ಸ್ಟಾಪ್ ಆಗಿರುತ್ತೆ. ಇವ್ರ ಒಂದು ಡೀಸೆಲ್ ಕಲೆಕ್ಷನ್ ಇದೆ ಅಂತ ಹೇಳ್ಬೋದು. K09 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಬೈ. ಅಣ್ಣ ಇದು ನಿಮಗೆ 750 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 7 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ. 7 ಲ್ಯಾಕ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸರ್. ನೋಡ್ತಾ ಇರ್ಬೋದು. ಯಾವ ಮಾಡಲ್ ಅಂದ್ರಿ ಸರ್ ಇದು? 17 ಮಾಡಲು. 2017 ಮಾಡಲು ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಈ ಗಾಡಿನ ಜಸ್ಟ್ 7 ಲ್ಯಾಕ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಇದು 10 ಮಾಡಲು ರಿಡ್ಸ್. ಮಾರುತಿ ಸುಜುಕಿ ರಿಡ್ಸ್ ಇದೆ. ಓಕೆ, 2010 ಮಾಡಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ನಂಬರ್ ಎಲ್ಲ ಮಾಡ್ಕೊಡ್ತೀನಿ. ಓಕೆ, 2.5 ಆಗುತ್ತೆ. 2,50,000ಕ್ಕೆ ವಿತ್ ಕೇರ್ ಟ್ರಾನ್ಸ್ಫರ್ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಸರ್? 25,000 ಹೊಡಿರೋದು. ಬರೀ 25,000 ಜೆನ್ಯೂನ್ ರೈಡಿಂಗ್ ಸರ್. ಇದು ಎಷ್ಟನೇ ಓನರ್ ಗಾಡಿ ಸರ್ ಇದು? ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್. ನೋಡ್ತಾ ಇರಲ್ಲ, ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಜಸ್ಟ್ 25,000 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. ಹಾಗೂ ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ. ಇದೆಲ್ಲ ಜಸ್ಟ್ ಧೂಳು ಕೂತಿರೋದು. ಒಂದು ವಾಶ್ ಮಾಡಿದ್ರೆ ತುಂಬಾ ಕ್ಲಾಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಎಷ್ಟು ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದು? 240 ಮಾಡ್ಕೊಡ್ತೀನಿ ಫೈನಲ್. 2,40,000ಕ್ಕೆ ಫೈನಲ್ ಟು ಫೈನಲ್ ವಿತ್ ಕೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಮತ್ತೊಂದು ಆಲ್ಟೋ K10 ಅನ್ಸುತ್ತೆ ಇದು. ಇದು 14 ಮಾಡಲು ಸೆಕೆಂಡ್ ಓನರು. ಓಕೆ, 275 ಹೇಳ್ತಾನೆ. 260 ಮಾಡ್ಕೊಡ್ತೀನಿ ಫೈನಲ್. 2,60,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಮೆರೂನ್ ಕಲರ್ ನೋಡ್ತಾ ಇರ್ಬೋದು. ಯಾರು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಕಲಿಯೋಕ್ಕೆ ಯಾರು ನೋಡ್ತಾ ಇರೋ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಅಥವಾ ಚಿಕ್ಕ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. 4 ಕೂಡ ಬೆಸ್ಟ್ ಒಳ್ಳೆ ಕಂಡೀಷನಲ್ಲಿರೋ ಟೈರ್ ಪ್ರೊಫೈಲ್ ಆಗಿರುತ್ತೆ. ಎಲ್ಲ ಒಂದು 100ಅಲ್ಲಿ 99% ಎಲ್ಲ ರೆಕಾರ್ಡ್ ಗಾಡಿನೇ. ಆದರೆ 1% ಮೀಟರ್ ಗ್ಯಾರಂಟಿ. ಲೋ ಮಾಡಲಿಕ್ಕೆ ಮೀಟರ್ ಗ್ಯಾರಂಟಿ ಯಾರು ಕೊಡಲ್ಲ. 1,000 ಮೇಲೆ ಹೋಗಿದೆ. ನಮ್ಮದೆಲ್ಲ 12 ಮಾಡಲ್ ಮೇಲೆ ನಾವು ಲೋನ್ ಮಾಡಿ ಎಲ್ಲ ಕೊಡ್ತೀವಿ. ಗಾಡಿ G9 ಕೊಡ್ತೀವಿ. ಭಾರಿ ಒಳ್ಳೆ ರೇಟಿಗೆ, ಹಾಸನದಲ್ಲಿ ಒಳ್ಳೆ ರೇಟಿಗೆ ನಾವು ಮಾಡಿಕೊಡ್ತೀವಿ. ನಿಮ್ಮ ಕಡೆಯಿಂದ ಬಂದರೆ 6 ಲಕ್ಷಕ್ಕೆ ಮಾಡಿ ಹೇಳ್ತಾವ್ರೆ. 330 ಕೊಡ್ತೀನಿ ನಾನು. ಲೋನ್ ಮಾಡಿ 2.5 ಲೋನ್ ಮಾಡ್ಕೊಡ್ತೀನಿ. 4.5 ಕೊಡ್ತೀನಿ ಫೈನಲ್. 430 ಹೇಳ್ತೀನಿ. 3 ಲಕ್ಷ ಫೈನಲ್ ಮಾಡಿ. 330 ಬರೀ ಗಾಡಿ ಕಳಿಸೋದು 99% ಇಲ್ಲ. ನಿಮ್ಮ ವ್ಯೂವರ್ಸ್ ಕಡೆಯಿಂದ 420 ಕೊಡ್ತೀನಿ ಫೈನಲ್. 175 ಫೈನಲ್ ಮಾಡ್ಕೊಡ್ತೀನಿ. 360 ಕೊಡ್ತೀನಿ. 680 ಕೊಡ್ತೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 4 ಲಕ್ಷ ಕೊಡ್ತೀನಿ. 370 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಒಂದು 10 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡ್ತಾ ಇರ್ಬೋದು, ನಾವಿವತ್ತು ಕರ್ನಾಟಕ ಕಾರ್ಸಲ್ಲಿ ಇದ್ದೀವಿ. ಇದು ಬಂದು ಲೊಕೇಟ್ ಆಗಿರೋದು ಹಾಸನಲ್ಲಿ. ನಮ್ಮ ಜೊತೆ ನಮ್ಮ ಇಮ್ತಿಯಾಜ್ ಬೈ ಇದ್ದಾರೆ. ನಮಸ್ಕಾರ ಬೈ. ನಮಸ್ಕಾರ. ಆರಾಮಾ? ಆರಾಮ ಬೈ. ಇವತ್ತು ನಮ್ಮ ವ್ಯೂವರ್ಸ್ಗೆ ಯಾವ ರೇಂಜಿಂದ ನೀವು ಗಾಡಿಗಳನ್ನ ತೋರಿಸ್ತಿದ್ದೀರಾ? 1 ಲಕ್ಷದಿಂದ 20 ಲಕ್ಷ ತನಕ ನಮ್ಮ ಹತ್ರ ಸಿಗುತ್ತೆ. 1 ಲಕ್ಷದಿಂದ 20 ಲಕ್ಷದವರೆಗೂ ನಿಮ್ಮ ಹತ್ರ ಸಿಗುತ್ತೆ. ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಎಲ್ಲ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆಯಾ? ಫಾರ್ಚೂನ್, HDFC ಎಲ್ಲ ಇರುತ್ತೆ. ಹೌದಾ ಬೈ? ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸ್ತಾ ಇದ್ದೀರಾ ಒಂದು ಅಂದಾಜಲ್ಲಿ? ಸುಮಾರು 40 ಗಾಡಿಗಳನ್ನ ನೀವು ನಮ್ಮ ವ್ಯೂವರ್ಸ್ಗೆ ತೋರಿಸ್ತಾ ಇದ್ದೀರಾ. ಸರಿ, ಶುರು ಮಾಡೋಣ. ಎಲ್ಲಿಂದ ಶುರು ಮಾಡ್ತೀರಾ ಬೈ? ಇವತ್ತು ಹ್ಯುಂಡೈ ವರ್ನಾ ಇದೆ, ಹೋಲ್ಡ್ ವರ್ಷನ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಓಕೆ, 2,90,000 ಕೊಡ್ತೀನಿ ಫೈನಲ್. 2,90,000ಗೆ ವಿತ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಮಾಡಲ್ ಬೈ ಇದು? 10 ಮಾಡಲು. 10 ಮಾಡಲ್. ಎಷ್ಟನೇ ಓನರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಒನ್ ಟೈಮಲ್ಲಿ ಸಿಡಾನ್ ಅಲ್ಲಿ ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಆರ್ಮಿಯವ್ರು ಯೂಸ್ ಮಾಡಿರೋ ಗಾಡಿ, ಎಕ್ಸ್ ಆರ್ಮಿ ಆಗಿರ್ತಾರೆ ಈಗ ಅನ್ಸುತ್ತೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಫೋರ್ಡ್ ಫೀಗೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಅಣ್ಣ 10 ಮಾಡಲು, ಸೆಕೆಂಡ್ ಓನರು. ಓಕೆ, ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಳ್ಬೇಕು. ಓಕೆ, ನಿಮ್ಗೆ 1 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಹೋಗಿ ಫೈನಲ್. 1 ಲಕ್ಷಕ್ಕೆ ಫೋರ್ಡ್ ಫೀಗೋ. ಯಾವ ಮಾಡಲ್ ಬೈ ಇದು? 2010 ಮಾಡಲು, ಡೀಸೆಲ್ ವೇರಿಯಂಟ್, ಫೋರ್ಡ್ ಫೀಗೋ. ಜಸ್ಟ್ 1 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬಾ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಒಂದು 5,000 ಖರ್ಚು ಮಾಡ್ಕೊಳ್ಬೇಕು. ಒಂದು 5,000 ಸಣ್ಣ ಪುಟ್ಟ ಮೈನರ್ ಖರ್ಚುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಜಸ್ಟ್ ಫೋರ್ಡ್ ಫೀಗೋ ಬರೀ 1 ಲಕ್ಷಕ್ಕೆ. ಅದು 2010 ಮಾಡಲು, ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ವ್ಯಾಗನರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2007 ಸೆಕೆಂಡ್ ಓನರ್. ಓಕೆ,
ಇದು 175 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,75,000 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮದೇ ಒಂದು Hyundai Santro ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿವೆ. ಇದು 2008 ಮಾಡಲು ಸೆಕೆಂಡ್ ಓನರು. 2008 ಮಾಡಲು ಸೆಕೆಂಡ್ ಓನರ್. ಓಕೆ. 165 ನಿಮ್ಮ ಕಡೆಯಿಂದ ಬಂದರೆ 1.5 ಕೊಡ್ತೀನಿ. 1,50,000ಕ್ಕೆ 2008 ಮಾಡಲ್. 8 ಮಾಡಲ್ KA30 ರಿಜಿಸ್ಟರ್ಡ್ ವೆಹಿಕಲ್ ನೋಡ್ಬೋದು. 1,60,000 ಅಲ್ವಾ? 50 ನಿಮ್ಮ ಕಡೆಯಿಂದ ಬಂದರೆ. ಓಕೆ, 1,50,000ಕ್ಕೆ ನಿಮ್ಗೊಂದು Hyundai Santro ಕೊಡ್ತೀನಿ ಅಂತ ಹೇಳ್ತಾರೆ. ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರೆ, ಎಲ್ಲಿ ಡೆಂಟಲಿ ಸ್ಕ್ರಾಚ್ ಅಲ್ಲಿ ಕಾಣಿಸ್ತಿಲ್ಲ ಹಳೆ ಗಾಡಿ ಆದ್ರೂ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಮತ್ತೊಂದು ರೆನಾಲ್ಟ್ ಡಸ್ಟರ್ ಇದೆ, KA46 ಸಕಲೇಶ್ಪುರ ರಿಜಿಸ್ಟರ್ಡ್ ವೆಹಿಕಲ್. ಡೆಲ್ಲಿ ಗಾಡಿ ರಿಜಿಸ್ಟರ್ ಎಲ್ಲ ಆಗಿದೆ ಅಣ್ಣ. ಓಕೆ, ವಿತ್ ಮೈಗ್ರೇಟೆಡ್ ಗಾಡಿನ ನಿಮಗೆ ಪ್ರೈಸ್ ಸೆಕೆಂಡ್ ಓನರು. ಓಕೆ, 420 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ 340 ಕೊಡ್ತೀನಿ ಫೈನಲ್. 3,40,000ಕ್ಕೆ ಫೈನಲ್ ಟು ಫೈನಲ್ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಸರ್ ಇದು? 14 ಮಾಡಲು ಸೆಕೆಂಡ್ ಓನರ್. 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರಬಹುದು ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲು ಮತ್ತೆ ಫ್ರೆಶ್ ಅಲಾಯ್ ವೀಲು ವಿತ್ ಫ್ರೆಶ್ ಟೈರ್ ಕೂಡ ಇದೆ. 4 ಕೂಡ ಹೊಸ ಫ್ರೆಶ್ ಪ್ರೊಫೈಲ್ ಟೈರ್ ಕೂಡ ಇದೆ ಇದರಲ್ಲಿ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಫೈನಲ್ ಟು ಫೈನಲ್ ಎಷ್ಟು? 340 ಕೊಡ್ತೀನಿ ನಿಮ್ಮ ಕಡೆ. 3,40,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ, ಇಲ್ಲ ಇದು ಡಿಸೈರ್ ಇದೆ, ಮಾರುತಿ ಸುಜುಕಿ ಡಿಸೈರ್ KA51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್. ಇದು ಟೋಟಲ್ 13 ಮಾಡಲು ಸಿಂಗಲ್ ಓನರು. ಓಕೆ, 470 ಹೇಳ್ತಾ ಇದ್ದೀನಿ. 4.5 ಕೊಡ್ತೀನಿ ಫೈನಲ್. 4,50,000ಕ್ಕೆ 2013 ಮಾಡಲು ಸ್ವಿಫ್ಟ್ ಡಿಸೈರ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ. ಒನ್ ಆಫ್ ದ ರೇರೆಸ್ಟ್ ಗಾಡಿ ಆಗಿರುತ್ತೆ. ಸ್ವಿಫ್ಟ್ ಡಿಸೈರ್ ರೇರ್ ಗಾಡಿ ಆಗಿರುತ್ತೆ, ಅದರಲ್ಲೂ ಡೀಸೆಲ್ ಗಾಡಿ ಸಿಕ್ಕಿದೆ ನಿಮಗೆ. ನೋಡ್ತಾ ಇರ್ಬೋದು ಟೈರ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಾಡಿ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ ಗಾಡಿಯಲ್ಲಿ. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಬನ್ನಿ ಪೋಲೋ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಬಿಗ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಕರ್ನಾಟಕ ಕಾರ್ಸಲ್ಲಿ. ನಿಮಗೆ ಯಾವುದೇ ರೀತಿಯಾದ ಗಾಡಿ ಬೇಕಂದ್ರೂ ಕೆಳಗಡೆ ಕೊಟ್ಟಿರೋ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗಾಡಿಗಳ ಫೋಟೋಸು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ Volkswagen Polo ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 11 ಮಾಡಲು ಪೋಲೋ ಕಂಫರ್ಟ್ ಲೈನು. ನಮ್ಮ ನಂಬರ್ ಆಗಿದೆ ಅದರ್ ಸ್ಟೇಟ್ ಇಂದು. ಓಕೆ, ಸಿಂಗಲ್ ಓನರ್ ಆಗಿದೆ ಇದು. ಓಕೆ, 330 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3,30,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. 2011 ಮಾಡಲ್ ಕಂಫರ್ಟ್ ಲೈನು. ಯಾರೆಲ್ಲ ಒಂದು ಪೋಲೋ ನೋಡ್ತಿದ್ರೆ ಒಂದು ಒಳ್ಳೆ ಗಾಡಿ ಇದೆ ಅಂತಲೇ ಹೇಳ್ಬೋದು. ಎಷ್ಟು ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ? 3,30,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀನಿ? ಫೈನಲ್ ಟು ಫೈನಲ್ 3 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀರಾ? ನೋಡ್ತಾ ಇದ್ರಲ್ಲ, ವಿತ್ KA ಟ್ರಾನ್ಸ್ಫರ್ 3 ಲಕ್ಷಕ್ಕೆ ಎಲ್ಲ ಗಾಡಿ ನೋಡ್ತಾ ಇರ್ಬೋದು. ಮೈಗ್ರೇಟೆಡ್ ವೆಹಿಕಲ್ ಇದು, KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿದೆ. ವಿತ್ ಎಲ್ಲ ಸೇರಿ ನಿಮಗೆ 3 ಲಕ್ಷಕ್ಕೆ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ, ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಶೋರೂಮ್ ಪೇಂಟ್ ಅಲ್ವಾ ಬೈ? ಸಣ್ಣ ಪುಟ್ಟ ಟಚಪ್ ಆಗಿರುತ್ತೆ, ಬಟ್ ಬಾಡಿ ಲೈನ್ ಈ ಮೇನ್ ಬ್ಯಾನೆಟ್ ಮತ್ತೆ ಡೋರ್ ಅಂತವೆಲ್ಲ ಬಂದಾಗ ಎಲ್ಲೂ ಪೇಂಟ್ ಟಚಪ್ ಎಲ್ಲೂ ಆಗಿಲ್ಲ. ನೆಕ್ಸ್ಟ್ ಗಾಡಿ ಬೈ? ನೆಕ್ಸ್ಟ್ ಮತ್ತೊಂದು Volkswagen Polo ಇದೆ, ಇಲ್ಲಿ ಸಿಲ್ವರ್ ಕಲರ್. ನೋಡ್ತಾ ಇರ್ಬೋದು. ವೈಟ್ ಕಲರ್ ಆಯ್ತು, ಸಿಲ್ವರ್ ಕಲರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 11 ಮಾಡಲು ಸೆಕೆಂಡ್ ಓನರ್. ಓಕೆ ಅಣ್ಣ, ಕಂಫರ್ಟ್ ಲೈನ್ ಇದು. ಕಂಫರ್ಟ್ ಲೈನ್. 67,000 ಜಿನಿಯನ್ ಹೊಡಿತೀನಿ. ಓಕೆ, ಇದ್ಬೇಕಾದ್ರೆ 330 ಹೇಳ್ತಾನೆ. 3 ಲಕ್ಷ ಫೈನಲ್ ಮಾಡ್ತೀನಿ. ಇದು ಕೂಡ 3 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಎರಡು ಕೂಡ ಕಂಫರ್ಟ್ ಲೈನ್ ಇರುತ್ತೆ. 2 ಕಲರ್ ಅಲ್ಲಿ ಇರುತ್ತೆ ನಿಮಗೆ. ಒಂದು ವೈಟ್ ಕಲರ್, ಒಂದು ಸಿಲ್ವರ್ ಕಲರ್. ಒಂದು ಬೆಸ್ಟ್, ಎರಡೂ ಕೂಡ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎರಡು ಕೂಡ KA51 ನಿಮಗೆ ಆಪ್ಷನಲ್ ಅಲ್ಲಿ ಇದೆ. ಈಗ ವೈಟ್ ಕಲರ್ ಇದೆ, ಗ್ರೇ ಕಲರ್ ಇದೆ. ಕಂಫರ್ಟ್ ಲೈನ್ 2011 ಮಾಡಲು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇನ್ನೊಂದು ಪೋಲೋ Volkswagen ಮತ್ತೊಂದು ಪೋಲೋ ಇದೆ, ಗ್ರೇ ಕಲರ್, KA53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 12 ಮಾಡಲು ಸಿಂಗಲ್ ಓನರ್, ಟೂಲ್ ಟಾಪ್ ಅಂಡ್ ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು. ಹೈಲೈನ್. ಯಾವ ಮಾಡಲು ಬೈ? 12 ಮಾಡಲು. 2012 ಮಾಡಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಡೀಸೆಲ್ ಗಾಡಿ. ಮ್ಯಾಗ್ವಿಲ್ ಕೂಡ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್. ಟೈರ್ ಪ್ರೊಫೈಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಬೈ? 4,10,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇದಾಗುತ್ತೆ, ಲೋನ್ ಆಗುತ್ತಲ್ಲ ಬೈ? ಲೋನ್ ಮಾಡಿ 2.5 ಲೋನ್ ಮಾಡ್ಕೊಡ್ತೀನಿ. 2.5 ಲಕ್ಷ ಲೋನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಒಂದು ಪೋಲೋನ ನೋಡ್ತಾ ಇದ್ದಾರೆ, ನಿಮಗೆ ಆಪ್ಷನಲ್ ಅಲ್ಲಿ ಪೋಲೋ ಇದೆ ಅಂತ ಹೇಳ್ಬೋದು. 4 ಪೋಲೋ ಇದೆ ಇಟ್ಟಿದ್ದಾರೆ ನಮ್ಮ ಕರ್ನಾಟಕ ಕಾರ್ಸ್ ಹಾಸನಲ್ಲಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಇದ್ರ ಬಗ್ಗೆ ಎರ್ಟಿಗಾ 2012 ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್. VX ಇದು. ಓಕೆ, ಇದು 460 ಹೇಳ್ತಾನೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 4,60,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. 430 ಕೊಡ್ತೀನಿ ಫೈನಲ್. 430ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಿಮಗೆ ಒಂದು ಶಿಫ್ಟ್ ರೇಟ್ ಅಲ್ಲಿ ನಿಮಗೆ 7 ಸೀಟರ್, ಅದರಲ್ಲೂ ಪೆಟ್ರೋಲ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? 12 ಸೆಕೆಂಡ್ ಓನರ್. 2012 ಮಾಡಲ್. ಜಸ್ಟ್ 2 ಜನ ಓನರ್ ಆಗಿರ್ತಾರೆ. ಶಿಫ್ಟ್ ರೇಟಲ್ಲಿ ನಿಮ್ಗೆ ಒಂದು 7 ಸೀಟರ್ ಎರ್ಟಿಗಾನ ಕೊಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ರಿಡ್ಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. 2012 ಸಿಂಗಲ್ ಓನರ್ ರಿಡ್ಸ್ ವಿಡಿಯೋ ಏಣ. ಓಕೆ, ವಿಡಿಯೋ ಡೀಸೆಲ್ ಗಾಡಿ ಆಗಿರುತ್ತೆ. 370 350 ಕೊಡ್ತೀನಿ ಫೈನಲ್. 3,50,000ಕ್ಕೆ
ನಿಮಗೊಂದು ಮಾರುತಿ ಸುಜುಕಿ ರಿಡ್ಸ್ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಷ್ಟನೇ ಓನರ್ ಗಾಡಿ ಸರ್? ಸಿಂಗಲ್ ಓನರ್. ಒಬ್ರು ಯೂಸ್ ಮಾಡಿರೋದ್ರಿಂದ ಗಾಡಿ ತುಂಬಾ ಕ್ಲಾಸ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ಒಂದ್ಸಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪೇಂಟಿಂಗ್ ಎಲ್ಲ ತುಂಬಾನೇ ಇದು ಶೋರೂಮ್ ಪೇಂಟ್ ಎಲ್ಲ ಇದೆ. ಗಾಡಿ ಎಲ್ಲೂ ರೀಪೇಂಟ್ ಅಥವಾ ಟಚ್ ಅಪ್ ಕೂಡ ಆಗಿಲ್ಲ. ಗಾಡಿ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai i20 ಇದೆ, ಮತ್ತೆ ಓಲ್ಡ್ ವರ್ಷನ್ K51 ರಿಜಿಸ್ಟರ್ಡ್ ವೆಹಿಕಲ್. 2013 ಮಾಡಲು ಸೆಕೆಂಡ್ ಓನರ್. 360 ಹೇಳ್ತಾವ್ರೆ, 330 ಕೊಡ್ತೀನಿ ನಾನು ಫೈನಲ್. 3,30,000ಕ್ಕೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ಮಾಡಲ್ ಸರ್ ಇದು? 13 ಮಾಡಲು ಸೆಕೆಂಡ್ ಓನರ್. 13 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಯಾವ ವರ್ಷನ್ ಸರ್ ಗಾಡಿ? ಮ್ಯಾಗ್ನಾ ವರ್ಷನ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮ್ಯಾಗ್ನಾ ವರ್ಷನ್ ಆಗಿರೋದು ನಿಮಗೆ ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಗಾಡಿಯಲ್ಲಿ ಬಂದ್ಬಿಡುತ್ತೆ. ನೋಡ್ತಾ ಇರೋದು ಒಂದು ಕ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು. 3,30,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು Hyundai i20 ಇದೆ, ಮತ್ತೊಂದು ಇದು ನ್ಯೂ ಶೇಪ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2017 ಆಸ್ಟಾ ಟಾಪ್ ಎಂಡ್ ಮಾಡಲಣ್ಣ. ಆಸ್ಟಾ ಟಾಪ್ ಎಂಡ್ ಕೀ ಸ್ಟಾರ್ಟ್. ಇದು ಕೀ ಸ್ಟಾರ್ಟ್ ಆಗಿರುತ್ತೆ. ವೇರಿಯಂಟ್ ಇರುತ್ತೆ. ಓಕೆ, 6.5 ಹೇಳ್ತೀನಿ. ನಿಮ್ಮ ಕಡೆಯಿಂದ ಬಂದ್ರೆ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಫೈನಲ್. 50,000 ಫ್ಲಾಟ್ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀನಿ i20 ನ ಅಂತ ಹೇಳ್ತಿದ್ದಾರೆ. ಯಾವ ಮಾಡಲ್ ಅಂದ್ರೆ ಸರ್ ಇದು? 17 ಮಾಡಲು ಸಿಂಗಲ್ ಓನರ್. 17 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಜಸ್ಟ್ 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇರೋದು ಆಸ್ಟಾ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಆಸ್ಟಾ ಕೀ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಅಲಾಯ್ ವೀಲ್ಸ್ ಎಲ್ಲ ಕಂಪ್ನಿ ಫಿಟೆಡ್ ಇರುತ್ತೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೀಟಿಂಗ್ಸ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆಚೆ ಕಡೆಯಿಂದ. ಗಾಡಿ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮಗೆ ಬಾಡಿ ಮೇಲೆ ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ತುಂಬ ಅಫಿಷಿಯಲಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai ವರ್ನಾ ಇದೆ. ಸಿಡನ್ನಲ್ಲಿ ಒಂದು ಬೀಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ವರ್ನಾ ಇದ್ರ ಬಗ್ಗೆ ಡೀಟೇಲ್ಸ್ ಇದು 17 ಮಾಡಲನ ನಂಬರ್ ಎಲ್ಲ ಮಾಡ್ಕೊಡ್ತೀನಿ. ಓಕೆ, 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 17 ಮಾಡಲು ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಇದು ಕೀ ಸ್ಟಾರ್ಟ್ ಆಗಿರುತ್ತೆ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ನಿಮಗೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್? 6 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೋಡ್ತಾ ಇರ್ಬೋದು ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇದೆ. ಟೈರ್ ಪ್ರೊಫೈಲ್ ಕೂಡ 4 ಕೂಡ ಫ್ರೆಶ್ ಇದೆ. ಗಾಡಿ ಕೂಡ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 2017 ಮಾಡಲು ಪೆಟ್ರೋಲ್ ಗಾಡಿ ಆಗಿರುತ್ತೆ. ಎಷ್ಟು ಓಡಿರುತ್ತೆ ಸರ್ ಈ ಗಾಡಿ? 80,000 ಗಾಡಿ ಓಡಿರುತ್ತೆ. ನೋಡ್ತಾ ಇರ್ಬೋದು ಕ್ಲಾಸ್ ಕಂಡೀಷನ್. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸಿಂಗಲ್ ಓನರ್. ನೀವು ತಗೊಂಡು ಸೆಕೆಂಡ್ ಓನರ್ ಆರ್ಟಿಫ್. ನೋಡ್ತಾ ಇರೋದ್ರಲ್ಲ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಇದು ಕೆ ಟ್ರಾನ್ಸ್ಫರ್ ಆಗಿದ ತಕ್ಷಣ ನಿಮಗೆ ಲೋನ್ ಕೂಡ ಆಗುತ್ತೆ ಗಾಡಿ ಮೇಲೆ. 2017 ಮಾಡಲು ಜಸ್ಟ್ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಇದು 2013 ಮಾಡಲು VXI ಪೆಟ್ರೋಲ್ ವೇರಿಯಂಟ್. ಓಕೆ, ಸೆಕೆಂಡ್ ಓನರ್. ಓಕೆ, 4.27 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4 ಲಕ್ಷಕ್ಕೆ 2013 ಮಾಡಲ್ ಸ್ವಿಫ್ಟ್ ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಬೈ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಟೈರ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಅಪೋಲೋ ಟೈರ್ ಹಾಕ್ಸಿದ್ರೆ 4 ಕೂಡ ತುಂಬ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಇರೋ ಗಾಡಿ ಎಲ್ಲ ಸಿಂಗಲ್ ಓನರು ಸೆಕೆಂಡ್ ಓನರ್ ಆಗಿರೋದ್ರಿಂದ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ಗಾಡಿ ಮೇಲೂ ಸರ್ ಇಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಯಾಂಟ್ರೋ ಕೂಡ ಅಲ್ಲಿ ಒಂದು ಸ್ಯಾಂಟ್ರೋ ನೋಡಿದ್ವಿ, ಅದಕ್ಕೂ ಕೂಡ 2 ಲಕ್ಷ ಸ್ಯಾಂಟ್ರೋಗೆ ನಿಮ್ಗೆ 180 ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಇರೋ ಎಲ್ಲ ಗಾಡಿಗಳಿಗೂ ನಿಮ್ಗೆ ಆಲ್ಮೋಸ್ಟ್ ಲೋನ್ ಆಗುತ್ತೆ ಅಲ್ವಾ ಸರ್? ಆರಾಮಾಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ನಮ್ಮ ಮುಂದೆ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಸುಜುಕಿ ಮತ್ತು ಪೋಲೋನ ಬಿಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಅಣ್ಣ 2013 ಸಿಂಗಲ್ ಓನರು. ಓಕೆ, ಇದು 380ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. VXI ಪೆಟ್ರೋಲ್ 380ಕ್ಕೆ ಫೈನಲ್ ಟು ಫೈನಲ್ 380ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? 2013 ಮಾಡಲು ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಅಫಿಷಿಯಲ್ ಯೂಸ್ಡ್ ಗಾಡಿ ಅಂತಲೇ ಹೇಳ್ಬೋದು. ಗಾಡಿ ನೋಡ್ತಾ ಇರ್ಬೋದು ತುಂಬ ಮಿಂಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ವಾಶ್ ಆದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಾಡಿ ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ. ನಿಮಗೆ ಮಿರರ್ ಇಂಡಿಕೇಟರ್ಸ್ ಕೂಡ ಗಾಡಿಯಲ್ಲಿ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಇದರಲ್ಲೂ ಕೂಡ ನಿಮಗೆ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮು ಮತ್ತು ಮಿರರ್ ಇಂಡಿಕೇಟರ್ಸ್ ಎಲ್ಲ ಲೋಡೆಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಗಾಡಿ ತುಂಬ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸಿದೀವಿ ಇಷ್ಟಲ್ವಾ ಬೈ? ಇಷ್ಟೇ ನೋಡೋಲ್ಲ, ಇಷ್ಟು ಗಾಡಿಗಳನ್ನ ತೋರಿಸಿದ್ವಿ. ನಿಮ್ಗೆ ಯಾವ ಗಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಗಾಡಿಗೂ ನಿಮಗೆ ಲೋನ್ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೂ ಎಲ್ಲ ಗಾಡಿ ಅದರ ಆಚೆಯಿಂದ ಗಾಡಿ ಇದ್ದರೆ ಅವನ್ನ ಮೈಗ್ರೇಟೆಡ್ ಅಂತಲೇ ಹೇಳಿದ್ದಾರೆ. ಹಾಗೂ ಯಾವಾರ ಬೇರೆ ರಿಜಿಸ್ಟರ್ಡ್ ಇದ್ದರೆ ಅದನ್ನ ಕೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಸರ್. ಇನ್ ಕೇಸ್ ಅವ್ರ ಸ್ಟೇಟ್ ಅವ್ರ ಡಿಸ್ಟಿಕ್ ಅವ್ರು ಬಂದರೆ ಆ ಡಿಸ್ಟಿಕ್ಕಿಗೆ ನಂಬರ್ ಚೇಂಜ್ ಮಾಡಿಕೊಡ್ತೀರಾ? ಮಾಡ್ಕೊಡ್ತೀನಿ. ಯಾವಾರ ಮೈಗ್ರೇಟೆಡ್ ಗಾಡಿ ಇರ್ತಾವಲ್ಲ ಅದು ನೋಡೋದ್ರಲ್ಲ. ನೀವು ಯಾವ್ದಾರ ಇನ್ ಕೇಸ್ ನಿಮ್ಮ ಡಿಸ್ಟಿಕ್ಕಿಗೆ ಬೇಕಂದ್ರೆ ನಿಮ್ಮ ಡಿಸ್ಟಿಕ್ಕಿಗೆ ನಂಬರ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಫೆಸಿಲಿಟೀಸ್ ಆಚೆ ಡಿಸ್ಟಿಕ್ ಅವರಿಗೆ ಲೋನ್ ಫೆಸಿಲಿಟೀಸ್ ಮಾಡ್ಕೊಡ್ತೀರಾ ಸರ್ ನೀವು? ನಂಬರ್ ಆಗಬೇಕು. ನಂಬರ್ ಆದರೆ ನೀವು ಆಚೆ ಕಡೆ ಗಾಡಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಇಷ್ಟು ಹೇಳಿದ್ರೆ ನೋಡಿದ್ರಲ್ಲ ಬಿಗ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ. ಇನ್ನು ಇದಕ್ಕಿಂತ ಗಾಡಿಗಳು ನಿಮಗೆ ಏನಾರ ಬೇಕು ಅಥವಾ ಆಸಕ್ತಿ ಇದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಸರ್. ಇನ್ನೇನಾರು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಕಂಪಲ್ಸರಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಓಕೆ, ಸಿವಿಲ್ ಚೆನ್ನಾಗಿರಬೇಕು. ಓಕೆ, ಇದು ಮಾಡ್ಕೊಂಡ್ರೆ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? ಸೊ ಇನ್ ಕೇಸ್ ನಿಮಗೆ ಲೋನ್ ಬೇಕಾದ್ರೆ ನಿಮಗೆ 12 ಮೇಲಿಂದ ಲೋನ್. ಅಬೌಟ್ 12 ಮಾಡಲ್ 2012 ಮಾಡಲ್ ಮೇಲೆ ಯಾವ ಗಾಡಿ ಯಾವ ಗಾಡಿ ಮಾಡ್ಕೊಡ್ತೀನಿ. ಓಕೆ ಸರ್. ಇನ್ನು ಸರ್ ನಿಮ್ಮಲ್ಲಿ ಇನ್ನು ಮತ್ತೆ ಅವರ ಈಗ ತುಂಬಾ ಜನ ಜೆನ್ ಕೇಳ್ತಿರ್ತಾರೆ, 800 ಕೇಳ್ತಿರ್ತಾರೆ. ಸ್ಟಾಕ್ಸ್ ಏನಾರ ಬರುತ್ತಾ? ಬರುತ್ತೆ. ಒಂದು ವಾರದಲ್ಲಿ ಅವೆಲ್ಲ ಖಂಡಿತ ಕೊಡ್ತೀನಿ. ಓಕೆ, ನೋಡೋದ್ರಲ್ಲ
ಕಾರ್ಗಳ ಕಲೆಕ್ಷನ್ ತೋರಿಸ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. Yeah.